ನಾನು ಇದುವರೆಗೂ ಎಲ್ಲೂ ಹೇಳ್ಕೊಂಡಿಲ್ಲ, ನನ್ನ ಮೇಲೂ FIR ಆಗಿದೆ. ಧರ್ಮಸ್ಥಳ ದೇವಸ್ಥಾನಕ್ಕೂ ಇಲ್ಲಾಗಿರೋ ಘಟನೆಗೂ ಸಂಬಂಧ ಇಲ್ಲ. ಈ ಥರ ಹೆದರಿಕೆಗಳು ಬೆದರಿಕೆಗಳು ನನಗೂ ತುಂಬ ಜನ ಮಾಡ್ತಾರೆ. ತುಂಬ ಜನ ಕಾಲ್ ಮಾಡಿ ಈ ವಿಡಿಯೋ ಏನಕ್ಕೆ ಮಾಡಿದ್ಯಾ, ಡಿಲೀಟ್ ಮಾಡು ಅಂತಾನು ತುಂಬ ಜನ ಹೇಳಿದ್ದಾರೆ. ನನ್ನಿಂದ ಏನು ತಪ್ಪಿಲ್ಲ ಅಂದರೂ ಅವರ ಬಂಡವಾಳ ಬಯಲಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಥರ ಹೇಳ್ತಾರೆ, ಮಾಡಿಸ್ತಾರೆ. ಆದರೆ ನಾವು ಅದಕ್ಕೆಲ್ಲ ಜಗ್ಬಾರ್ದು. ಭಯ ಏನಕ್ಕೆ ಪಟ್ಕೋಬೇಕು? ಅಧಿಕಾರಿಗಳಿಗೆ ಸಂಬಳ ಕೊಡ್ತಿರೋರು ನಾವು. ರಾಜಕಾರಣಿಗಳು ಏನು ಮಾಡೋಕ್ಕಾಗುತ್ತೆ? ನಮ್ಮಿಂದ ರಾಜಕಾರಣಿಗಳಿಂದ ನಾವಲ್ಲ. ವಿಷಯ ಇಷ್ಟೊಂದೆಲ್ಲ ವೈರಲ್ ಆಗಕ್ಕೆ ಕಾರಣ ಮಂಜುನಾಥ ಸ್ವಾಮಿನ ಇರ್ಬೋದಲ್ಲ, ಆ ಥರ ಯಾಕೆ ನಾವು ಯೋಚನೆ ಮಾಡಬಾರ್ದು? ಎಲ್ಲರೂ ಕಮೆಂಟ್ ಮಾಡಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ. ಎಲ್ರಿಗೂ ನಮಸ್ಕಾರ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅಂದ್ಬಿಟ್ಟು ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ, ಟೈಟಲಲ್ಲೂ ನೋಡಿದ್ದೀರಾ. ಸೊ ಹೌದು, ಜಸ್ಟಿಸ್ ಫಾರ್ ಸೌಜನ್ಯ. ತುಂಬ ಜನ ಕಮೆಂಟ್ ಮಾಡಿದಿರಿ ನನಗೆ ಧರ್ಮಸ್ಥಳ ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿ ಅಂದ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದಿರಿ. ಸೊ ಅದಕ್ಕೋಸ್ಕರ ನಾನು ಆವತ್ತೇ ಮಾಡಬೇಕಿತ್ತು, ಸ್ವಲ್ಪ ತಡ ಆಯಿತು, ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕಾಗದೆ ಇವಾಗ ಮಾಡ್ತಾಯಿದ್ದೀನಿ. ಇದನ್ನು ವ್ಯೂಸ್ಗೋಸ್ಕರ ಆಗಲಿ ಲೈಕ್ಗೋಸ್ಕರ ಆಗಲಿ ಮಾಡ್ತಾಯಿಲ್ಲ ನಾನು. ಅದು ಮಾಡೋಂಗಿದ್ರೆ ಆವತ್ತೇ ಮಾಡ್ತಾಯಿದ್ದೆ. ಸೊ ಈ ವಿಷಯನ ನಮ್ಮ ಚಂದಾದಾರರು ಏನಿದ್ದಾರೆ, ನಮ್ಮ ಫಾಲೋವರ್ಸ್ ಏನಿದ್ದಾರೆ, ಅವ್ರಿಗೂ ರೀಚ್ ಮಾಡಿಸೋದಷ್ಟೇ. ಆಲ್ರೆಡಿ ಎಲ್ಲರೂ ನೋಡಿರ್ತಾರೆ. ಆದರೂ ನಮ್ಮ ಕಡೆಯಿಂದ ಕ್ರಿಯೇಟರ್ ಆಗಿ ನಮ್ಮನ್ನು ಜನ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಕಡೆಯಿಂದ ಏನು ಬೆಂಬಲ ಸಿಗುತ್ತೋ ಅದನ್ನು ನಾವು ಮಾಡೇ ಮಾಡ್ತೀವಿ. ಅದು ಯಾವ ಜಾತಿ ಆಗಲಿ ಧರ್ಮ ಆಗಲಿ ಅದು ಮ್ಯಾಟ್ರ್ ಆಗೋಲ್ಲ. ಇಲ್ಲಿ ಸಮಸ್ಯೆ ಏನು ಅದು ಇಂಪಾರ್ಟೆಂಟು. ಇದೇನಪ್ಪ ಹೊರಗಡೆ ಕೂತ್ಕೊಂಡು ಮಾತಾಡ್ತಿದ್ದಾನೆ ಅಂತ ಅನಿಸ್ತಿರ್ಬೋದು. ಹೌದು, ನನಗೆ 4 ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡೋಕ್ಕೆ ಇಷ್ಟ ಇಲ್ಲ. ಈ ಥರ ಪ್ರಕೃತಿ ಮಧ್ಯೆ ಅಥವಾ ಬೇರೆ ಖುದ್ದಾಗಿ ಎಲ್ಲಿ ಹೋರಾಟ ಮಾಡಬೇಕು ಅಲ್ಲಿಗೆ ಹೋಗಿ ವೀಡಿಯೋ ಮಾಡ್ತೀನಿ. ನಮಗೆ ಈ ಹೋರಾಟ ಜಗಳ ಎಲ್ಲ ಹೊಸದಲ್ಲ, ಕಾಮನ್ ಆಗಿಬಿಟ್ಟಿದೆ. ನಾವು ಯಾರಿಗೆ ಅನ್ಯಾಯ ಆದರೂ ಅದನ್ನು ಪ್ರಶ್ನೆ ಮಾಡಿ ಅದನ್ನು ಕೇಳ್ತೀವಿ, ಅದರ ವಿರುದ್ಧ ಹೋರಾಡ್ತೀವಿ. ಈ ಮುಂಚೆ ನಮ್ಮ ವೀಡಿಯೋಗಳನ್ನೆಲ್ಲ ನೋಡಿರೋರಿಗೆ ಗೊತ್ತಿರುತ್ತೆ. ಇದು ನಮ್ಮ ಕಂಟೆಂಟ್ ಅಲ್ಲದೆ ಇರ್ಬೋದು, ಆದರೂ ವೀಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕೋಸ್ಕರ? ಸೌಜನ್ಯ ಅನ್ನೋ ಹೆಣ್ಮಗಳಿಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ. ಹಾಗೆ ಯಾವ ನ್ಯೂಸ್ ಚಾನಲ್ ಆಗಲಿ ಮೀಡಿಯಾಗಳಾಗಲಿ ಇದ್ರ ಬಗ್ಗೆ ಜೋರಾಗಿ ಧ್ವನಿ ಎತ್ತಲ್ಲ. ಅದಕ್ಕೋಸ್ಕರನೇ ನಾವು ಕ್ರಿಯೇಟರ್ಸ್ಗಳು ಏನಿದ್ದೀರಾ ಇವಾಗ ನಿಮಗೆಲ್ಲ ತಲುಪಿರೋದು ಕೂಡ ಯೂಟ್ಯೂಬಿಂದ, ನಮ್ಮಂಥ ಸಣ್ಣ ಕ್ರಿಯೇಟರ್ಸ್ಗಳಿಂದ. ಅದಕ್ಕೋಸ್ಕರ ಪ್ರತಿಯೊಬ್ಬ ಯೂಟ್ಯೂಬರು ಇದ್ರ ಬಗ್ಗೆ ಮಾತಾಡಬೇಕು. ಹೌದು, ಎಲ್ರಿಗೂ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸಿರುತ್ತೆ. ಆದರೆ ಒಂದೇ ಕಾರಣ, ಅವರ ಕಂಟೆಂಟ್ ಬೇರೆ, ಅವರ ಕ್ಯಾಟಗರಿ ಬೇರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾರೂ ವೀಡಿಯೋ ಮಾಡ್ತಿರಲ್ಲ. ದಯವಿಟ್ಟು ಎಲ್ಲರೂ ವೀಡಿಯೋ ಮಾಡಿ, ಪ್ರತಿಯೊಬ್ಬರು ವೀಡಿಯೋ ಮಾಡಿ. ಆಗ ಗೊತ್ತಾಗಬೇಕು ಕರ್ನಾಟಕದ ಯೂಟ್ಯೂಬರ್ಸ್ಗಳು ಎಷ್ಟು ಒಗ್ಗಟ್ಟಾಗಿದ್ದಾರೆ. ಏನಾದರೂ ತೊಂದರೆ ಆದರೆ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋತೀವಿ ಅನ್ನೋ ಭರವಸೆ ಅನ್ಯಾಯ ಆದವ್ರಿಗೂ ಬರಬೇಕು, ಮತ್ತು ಜನಗಳಿಗೂ ನಾವು ತಿಳಿಸ್ಬೇಕು. ಇದೊಂದೇ ವಿಷಯ ಅಂತಲ್ಲ, ಯಾವುದೇ ವಿಷಯ ಬರಲಿ, ಒಬ್ಬ ರೈತನಿಗಾಗೋ ಅನ್ಯಾಯ ಆಗ್ಬೋದು, ಒಬ್ಬ ಹೆಣ್ಮಗಳಿಗಾಗೋ ಅನ್ಯಾಯ ಆಗ್ಬೋದು, ಗಂಡು ಮಕ್ಕಳಿಗಾಗೋ ಅನ್ಯಾಯ ಕೂಡ ಆಗ್ಬೋದು. ಎಲ್ಲದ್ರ ಬಗ್ಗೆನೂ ನಾವು ಧ್ವನಿ ಎತ್ತಬೇಕು, ಒಗ್ಗಟ್ಟಾಗಿ ನಿಂತ್ಕೋಬೇಕು. ಆಗಲೇ ಎಲ್ರಿಗೂ ಒಂದು ನಂಬಿಕೆ, ಒಂದು ಭಯ ಬರೋದು. ನಾವು ಇದನ್ನು ರಿಸರ್ಚ್ ಮಾಡಿ ಮಾತಾಡೋದಕ್ಕಿಂತ ವಿಚಾರ ಮಾಡಿ ಮಾತಾಡೋಣ. ಅಲ್ಲಿ ಏನಾಗಿದೆ ವಾಸ್ತವ, ಪ್ರಾಕ್ಟಿಕಲಾಗಿ ಏನು ನಡೆಯುತ್ತೆ ಅದನ್ನು ಮಾತಾಡೋಣ. ನಮಗೇನು ಅನಿಸುತ್ತೆ ಅದನ್ನು ನಾನು ಮಾತಾಡ್ತೀನಿ. ನಿಮ್ಮ ಒಬ್ಬೊಬ್ರಿಗೂ ಒಂದೊಂದು ಥಿಂಕಿಂಗ್ ಬರುತ್ತೆ, ಒಬ್ಬೊಬ್ರಿಗೂ ಒಂದೊಂದು ಅನಿಸಿಕೆ ಬರುತ್ತೆ. ನಾನೇನು ಮಾತಾಡ್ಬೋದು ಈ ವಿಷಯದ ಬಗ್ಗೆ ಅದನ್ನು ನಾನು ಮಾತಾಡ್ತೀನಿ. ಮೊದಲನೇದಾಗಿ ಥರ್ಡ್ ಐ ಯೂಟ್ಯೂಬ್ ಚಾನಲ್ ಅವ್ರಿಗೆ ಒಂದು ಧನ್ಯವಾದ ಹೇಳಲೇಬೇಕು. ಯಾಕಂದರೆ ಅವರು ಆವಾಗಿಂದನೂ ಸೌಜನ್ಯ ಪರ ವಿಡಿಯೋ ಮಾಡ್ತಾನೆ ಬಂದಿದ್ದಾರೆ. ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೆ. ಸೊ ಅವ್ರು ಆವಾಗಿಂದನೂ ಸಣ್ಣ ಕಿಡಿನ ಹಚ್ಕೊಂಡು ಬರ್ತಾಯಿದ್ರು. ಅದು ಇವಾಗ ಸಮೀರ್ ಅದಕ್ಕೆ ಪೆಟ್ರೋಲ್ ಹಾಕಿ ಇಡೀ ಕಾಡ್ಗಿಚ್ಚು ಹರಡಿ ಇಡೀ ಕರ್ನಾಟಕದ ತುಂಬ ಹಬ್ಬಿಟ್ಟಿದೆ. ತುಂಬ ಚೆನ್ನಾಗಿ ವೀಡಿಯೋ ಮಾಡಿದ್ದಾರೆ. ಚೆನ್ನಾಗಿ ಅನ್ನೋದಕ್ಕಿಂತ ಜನರಿಗೆ ಅರ್ಥ ಆಗೋ ಮಟ್ಟಿಗೆ ಅಲ್ಲಿ ಏನೇನಾಗಿದೆ ಆ ನೈಜತೆಗಳನ್ನು ನಮ್ಮ ಕಣ್ಣು ಮುಂದೆ ತೋರಿಸೋ ಹಾಗೆ ಆ ವಿಡಿಯೋದಲ್ಲಿ ನಮ್ಗೆ ಕಟ್ಕೊಟ್ಟಿದ್ದಾರೆ. ಸೇಮ್ ಒಂದು ಸಿನಿಮಾ ನೋಡಿದಾಗ ನಮ್ಗೆ ಯಾವ ಥರ ಫೀಲ್ ಆಗುತ್ತೋ ಅದೇ ಥರ ಅನ್ಸುತ್ತೆ ನಮಗೆ. ಅದೊಂದು 39 ನಿಮಿಷ ನೋಡುವಾಗ ಒಂದು ಸಿನಿಮಾ ನೋಡೋದು ಫೀಲ್ ಬರುತ್ತೆ ನಮಗೆ. ನಾವು ವೀಡಿಯೋ ನೋಡ್ಬಿಟ್ಟು ನಾವಿದ್ದೀವಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂದ್ಬಿಟ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಕಮೆಂಟ್ ಮಾಡ್ಬೋದು, ಲೈಕ್ ಮಾಡ್ಬೋದು. ಬಟ್ ಅಲ್ಲಿ ನಮಗೆ ಏನು ತೊಂದರೆ ಆಗುತ್ತೆ ಅದನ್ನು ನಾವೇ ಅನುಭವಿಸ್ಬೇಕು. ಈ ಅನುಭವ ನನಗೂ ಆಗಿದೆ. ಈ ಥರ ಹೆದರಿಕೆಗಳು ಬೆದರಿಕೆಗಳು ನನಗೂ ತುಂಬ ಜನ ಮಾಡ್ತಾರೆ. ತುಂಬ ಜನ ಕಾಲ್ ಮಾಡಿ ಈ ವಿಡಿಯೋ ಏನಕ್ಕೆ ಮಾಡಿದ್ಯಾ, ಡಿಲೀಟ್ ಮಾಡು ಅಂತಾನು ತುಂಬ ಜನ ಹೇಳಿದ್ದಾರೆ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಮಾಡಬೇಕು ವಿಡಿಯೋ, ಯಾಕೆ ಡಿಲೀಟ್ ಮಾಡಬೇಕು? ನಮ್ಮದು ತಪ್ಪಿದ್ರೆ, ನನ್ನಿಂದ ಏನಾದರೂ ತಪ್ಪಿದ್ರೆ ವಿಡಿಯೋ ಡಿಲೀಟ್ ಮಾಡೋಣ. ನನ್ನಿಂದ ಏನು ತಪ್ಪಿಲ್ಲ ಅಂದರೂ ಅವರ ಬಂಡವಾಳ ಬಯಲಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಥರ ಹೇಳ್ತಾರೆ, ಮಾಡಿಸ್ತಾರೆ. ಆದರೆ ನಾವು ಅದಕ್ಕೆಲ್ಲ ಜಗ್ಬಾರ್ದು. ಅದರ ವಿರುದ್ಧ ನಾವೆಲ್ಲರೂ ಧ್ವನಿ ಎತ್ತಲೇಬೇಕು. ಇವಾಗ ಆ ಹೆಣ್ಣು ಮಗಳಿಗಾಗಿರೋ ಅನ್ಯಾಯ ನಾಳೆ ನಮ್ಮನೆ ಹೆಣ್ಮಕ್ಳಿಗಾಗ್ಬೋದು, ನಿಮ್ಮನೆ ಹೆಣ್ಮಕ್ಳಿಗಾಗ್ಬೋದು. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ವಿಷಯದಲ್ಲಿ ಧ್ವನಿ ಎತ್ತಲೇಬೇಕು. ಇಂಥ ವಿಷಯಗಳನ್ನು ಮಾತಾಡುವಾಗ ಕೆಲವರಿಗೆ ಭಯ ಆಗ್ಬೋದು, ಕಂಡವ್ರ ಮನೆ ವಿಷಯ ನಮ್ಗೇನಕ್ಕೆ ಅಂದ್ಬಿಟ್ಟು ಕೆಲವರು ಸುಮ್ಮನಾಗ್ಬೋದು. ಸೊ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಯಾರೇ ದೊಡ್ಡ ವ್ಯಕ್ತಿ ಆಗಲಿ, ದೊಡ್ಡ ಅಧಿಕಾರಿ ಆಗಲಿ, ರಾಜಕಾರಣಿ ಆಗಲಿ, ಅವರು ತಪ್ಪು ಮಾಡಿದ್ರೆ ಅದನ್ನು ಪ್ರಶ್ನೆ ಮಾಡಿ ನಾವು ಕೇಳಲೇಬೇಕು. ಇಲ್ಲಿ ಅಧಿಕಾರ ದೊಡ್ಡದಲ್ಲ, ತಪ್ಪು ದೊಡ್ಡದು. ಅವ್ರು ಮಾಡಿರೋ ತಪ್ಪು ದೊಡ್ಡದು. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹಕ್ಕಿದೆ, ನಾವು ಪ್ರಶ್ನೆ ಮಾಡೋ ಹಕ್ಕಿದೆ ನಮಗೆ. ಅವ್ರೇನೇ ತಪ್ಪು ಮಾಡಲಿ ಅದನ್ನು ನಾವು ಪ್ರಶ್ನೆ ಮಾಡಿ ಅವ್ರನ್ನ ಕೇಳಬೇಕು. ಆವಾಗಲೇ ನಮಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗೋದು. ನಾನು ಇದುವರೆಗೂ ಎಲ್ಲೂ ಹೇಳ್ಕೊಂಡಿಲ್ಲ, ಯಾವ ವೀಡಿಯೋದಲ್ಲೂ ಹೇಳ್ಕೊಂಡಿಲ್ಲ. ನನ್ನ ಮೇಲೂ FIR ಆಗಿದೆ. ನಾನು
ಜೈಲಿಗೆ ಹಾಕೋ ಪರಿಸ್ಥಿತಿ ಬಂದಿತ್ತು. ಆದರೆ ಜೈಲಿಗೆ ಹಾಕಲಿಲ್ಲ, ನನ್ನ ಹುಡುಕ್ತಾಯಿದ್ರು. ಬಟ್ ಅವ್ರೇನು FIR ಹಾಕಿದ್ರು ಅದಕ್ಕೆ ಕೋರ್ಟಿಂದ ನಾನು ಬೇಲ್ ತಗೊಂಡೆ. ಬೇಲ್ ಕೊಟ್ಟರು. ನಾನೇನು ಕಳ್ತನ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಏನಿಲ್ಲ. ಒಂದು ಸಣ್ಣ ವಿಷಯಕ್ಕೋಸ್ಕರ, ಒಂದು ಸಣ್ಣ ತಪ್ಪಿಗೋಸ್ಕರ ನನ್ನ ಮೇಲೆ FIR ಹಾಕಿ ನನ್ನ ಜೈಲು ಕಳಿಸೋ ಪ್ರಯತ್ನ ಪಟ್ಟರು. ಇದೇ ನಮ್ಮ ರೈತರಿಗೆ ತೊಂದರೆ ಆಗ್ತಿದೆ. ತೊಂದರೆ ಮಾಡ್ತಿರೋರ ಮೇಲೆ ನಾವೇನಾದರೂ ಕೇಸ್ ಕೊಡೋಕೆ ಹೋದರೆ ಅವ್ರ ಮೇಲೆ ಇಮಿಡಿಯೇಟ್ಲಿ FIR ಮಾಡ್ತಾರಾ, ಕೇಸ್ ತಗೋತಾರಾ? ತಗೊಳ್ಳಲ್ಲ. ಯಾಕೆ? ಅದೇ ನಾವು ಒಂದು ಸಣ್ಣ ತಪ್ಪು ಮಾಡಲಿ, ಇಮ್ಮಿಡಿಯೇಟ್ಲಿ FIR ಇಲ್ಲದೆ ಇರೋ ಎಲ್ಲ ಕಥೆನೂ ನಮ್ಮ ಮೇಲೆ ಕಟ್ಟಿ ನಮ್ಮನ್ನು ಜೈಲು ಕಳಿಸೋ ಒಂದು ಪಿತೂರಿ ನಡೆಯುತ್ತೆ. ನಾನು ಸ್ಟಾರ್ಟಿಂಗು ತುಂಬ ಭಯ ಪಡ್ತಿದ್ದೆ. ಕೋರ್ಟು, ಕೇಸು, ಪೊಲೀಸು, FIR ಇದೆಲ್ಲ ನಂಗೆ ಒಂಥರ ಹೊಸ್ದಲ್ವ, ಅವಾಗ ತುಂಬ ಭಯ ಆಗ್ತಿತ್ತು. ಬಟ್ ಇವಾಗ ಅದನ್ನೆಲ್ಲ ನೋಡಿ ರೂಢಿಯಾಗಿರೋದ್ರಿಂದ ಎಲ್ಲ ತಿಳ್ಕೊಂಡಿದ್ದೀವಿ. ತಪ್ಪು ಮಾಡಿಲ್ಲ ಅಂದರೆ ಯಾವ ಅಧಿಕಾರ, ಸರ್ಕಾರ, ಕಾನೂನು ನಮ್ಮನ್ನು ಏನು ಮಾಡೋದಕ್ಕಾಗಲ್ಲ. ಏನಾದರೂ ಒಂದು ಕಡೆ ಅನ್ಯಾಯ ಆದರೆ ಸುಮ್ಮನೆ ನಮ್ಗೇನಕ್ಕೆ ಬೇಕು ಅಂದ್ಬಿಟ್ಟು ಹೋಗೋದಲ್ಲ, ಪ್ರಶ್ನೆ ಮಾಡಿ. ಪ್ರತಿಯೊಬ್ಬ ಕಾಮನ್ ಮ್ಯಾನು ಪ್ರಶ್ನೆ ಮಾಡಿದಾಗ ಎಲ್ರಿಗೂ ಒಂದು ಭಯ ಸೃಷ್ಟಿಯಾಗುತ್ತೆ. ನೆಕ್ಸ್ಟು ಆ ತಪ್ಪನ್ನು ಆ ವ್ಯಕ್ತಿ ಮಾಡಲ್ಲ. ಒಬ್ಬ ವ್ಯಕ್ತಿ ಆಗಲಿ, ಅಧಿಕಾರಿ ಆಗಲಿ, ರಾಜಕಾರಣಿ ಆಗಲಿ, ಯಾರೇ ಆಗಲಿ ಪ್ರಶ್ನೆ ಮಾಡೋದನ್ನು ಕಲಿಬೇಕು ನಾವು ಫಸ್ಟು. ಪ್ರಶ್ನೆ ಮಾಡಿದಾಗ ಅವ್ರಿಗೊಂದು ಭಯ ಬರುತ್ತೆ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಈ ಥರ ನಾವು ಮಾಡಬಾರ್ದು, ಮಾಡಿದ್ರೆ ನಮಗೆ ತೊಂದರೆ ಅಂತ ಅವ್ರಿಗೆ ಅನ್ನಿಸ್ಬೇಕು, ಅವ್ರಿಗೆ ಭಯ ಹುಟ್ಟಬೇಕು. ಇವಾಗ ಅದು ಸ್ಟಾರ್ಟ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ಪ್ರತಿಯೊಬ್ಬ ಕನ್ನಡಿಗರು ಸೌಜನ್ಯ ಕೇಸ್ ಬಗ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಸಪೋರ್ಟು ಹೀಗೆ ಮುಂದುವರಿಬೇಕು. ಬರೀ ಕಮೆಂಟಲ್ಲಿ ನಿಮ್ಮ ಸಪೋರ್ಟ್ ತೋರಿಸೋದಲ್ಲ, ಹೊರಗಡೆ ಹೋದಾಗಲೂ ರೋಡ್ಗೆ ಇಳಿದು ಕೂಡ ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋ ಮನೋಭಾವ ನಿಮ್ಮಲ್ಲಿ ಬರಬೇಕು. ಇನ್ಮೇಲಾದರೂ ಈ ಭಯ ಹೋಗಲಿ, ಎಲ್ಲರೂ ಒಂದಾಗೋಣ, ಒಗ್ಗಟ್ಟಾಗಿ. ಏನೇನು ತೊಂದರೆಗಳಾಗುತ್ತೋ, ಸೌಜನ್ಯ ಕೇಸಿಗೆ ಏನು ಸಪೋರ್ಟ್ ಸಿಕ್ಕಿದೆ ಕರ್ನಾಟಕದ ಜನತೆಯಿಂದ, ಪ್ರತಿಯೊಂದು ತೊಂದರೆಗಳಿಗೂ ಇದೇ ಥರ ಸಪೋರ್ಟ್ ಸಿಗಬೇಕು. ಇನ್ನು ಮುಂದೆ ಯಾವುದೇ ಕೊಲೆಗಳಾಗಲಿ, ರೇಪ್ ಕೇಸ್ಗಳಾಗಲಿ ಮಾಡೋದಕ್ಕೂ ಮುಂಚೆ 1000 ಸಲ ಯೋಚನೆ ಮಾಡಬೇಕು ಆ ವ್ಯಕ್ತಿ. ಎಷ್ಟು ದೊಡ್ಡ ವ್ಯಕ್ತಿ ಆಗಲಿ, ದೊಡ್ಡ ಅಧಿಕಾರಿ ಆಗಲಿ, ದೊಡ್ಡ ರಾಜಕಾರಣಿನೇ ಆಗಲಿ, ಒಂದು ತಪ್ಪು ಮಾಡೋದಕ್ಕೆ 1000 ಸಲ ಯೋಚನೆ ಮಾಡಬೇಕು. ಅವನು ಅಕಸ್ಮಾತ್ ಮಾಡಿದ್ರು ಆ ಸಾಕ್ಷಿಗಳನ್ನು ಸಾಯಿಸೋದಕ್ಕೆ ಸಪೋರ್ಟ್ ಮಾಡೋ ಎಲ್ಲರೂ ಯೋಚನೆ ಮಾಡಬೇಕು, ಭಯ ಪಡಬೇಕು. ಆ ಥರ ಆಗಿದೆ ಇವಾಗ. ಇನ್ನು ಮುಂದೇನು ಈ ಸಪೋರ್ಟು ಹೀಗೆ ಮಾಡ್ಬೇಕು ನಾವು. ಆಮೇಲೆ ಒಂದು ಭಯ ಪಟ್ಕೋಬಾರ್ದು, ಯಾರೇ ಆಗಲಿ ರೀ, ಭಯ ಪಟ್ಕೊಳ್ಳೇಬಾರ್ದು. ಕೆಲವರು ಹೇಳ್ತಾ ಇದ್ರು ಅಧಿಕಾರಿಗಳ ಭಯ, ರಾಜಕಾರಣಿಗಳ ಭಯ, ದೊಡ್ಡ ದೊಡ್ಡ ವ್ಯಕ್ತಿಗಳ ಭಯ ಅಂತ. ಅಧಿಕಾರಿಗಳು ಯಾರು? ಅಧಿಕಾರಿಗಳಿಗೆ ಸಂಬಳ ಕೊಡ್ತಿರೋರು ನಾವು, ಕಾಮನ್ ಪೀಪಲ್. ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡಿಂದ ಅವ್ರಿಗೆ ಸಂಬಳ ಕೊಡ್ತಾ ಇದ್ದೀವಿ. ರಾಜಕಾರಣಿಗಳು ಏನು ಮಾಡೋಕ್ಕಾಗುತ್ತೆ? ನಮ್ಮಿಂದ ರಾಜಕಾರಣಿಗಳಿಂದ ನಾವಲ್ಲ. ಅದನ್ನು ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಯಾರನ್ನಾದರೂ ಪ್ರಶ್ನೆ ಮಾಡ್ಬೋದು ನಾವು. ಇವಾಗ ಅವರು ದೊಡ್ಡ ರಾಜಕಾರಣಿ ಅಂದ ತಕ್ಷಣ ಅವ್ರನ್ನ ಪ್ರಶ್ನೆ ಮಾಡೋಂಗಿಲ್ವ ನಾವು? ಮಾಡಬೇಕು. ಎಷ್ಟು ದೊಡ್ಡ ರಾಜಕಾರಣಿ ಆಗಲಿ, ನಮಗೆ ಏನು ತೊಂದರೆ ಆಗ್ತಿದೆ, ನಮಗೇನು ಸಮಸ್ಯೆ ಆಗ್ತಿದೆ, ಅವ್ರನ್ನ ಪ್ರಶ್ನೆ ಮಾಡಿ ಕೇಳಬೇಕು. ಖುದ್ದು ಅವರೇ ತಪ್ಪು ಮಾಡಿದರೆ ಅದನ್ನು ನಾವು ಕೇಳಬೇಕು. ಆಗಲೇ ಅವ್ರಿಗೂ ಭಯ ಬರೋದು ಜನರ ಮೇಲೆ. ಇಲ್ಲಾಂದ್ರೆ ನಮ್ಮನ್ನು ಇದೇ ಥರ ಆಟ ಆಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಹೌದು, ಈ ವಿಷಯದಲ್ಲಿ ಸಮೀರ್ ಅವರು ಹೇಳ್ತಾ ಇದ್ರು, ನಮ್ಮ ಮನೆ ಅಡ್ರೆಸ್ ಲೀಕ್ ಮಾಡಿದ್ದಾರೆ, ಫೋನ್ ನಂಬರ್ ಲೀಕ್ ಮಾಡಿದ್ದಾರೆ, ಮುಂದೆ ಏನಾಗುತ್ತೋ ಏನು ಹೇಳೋದಕ್ಕಾಗಲ್ಲ ಅಂತ. ಏನೂ ಆಗಲ್ಲ, ಭಯನೇ ಪಟ್ಕೋಬೇಡಿ. ನೀವೇನು ಮಾಡಬಾರ್ದು ಕೆಲಸ ಏನೂ ಮಾಡಿಲ್ಲ. ನೀವು ಮಾಡಿರೋ ಒಳ್ಳೆ ಕೆಲಸಕ್ಕೋಸ್ಕರನೇ ಎಲ್ಲ ಜನರು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದು, ಸಪೋರ್ಟ್ ಸಿಗ್ತಾ ಇರೋದು. ಯಾರೂ ಏನೂ ಮಾಡೋಕ್ಕಾಗಲ್ಲ. ಜನರಿಗಿಂತ ಕಾನೂನು ದೊಡ್ಡದಲ್ಲ, ಅಧಿಕಾರ ದೊಡ್ಡದಲ್ಲ, ರಾಜಕಾರಣನೂ ದೊಡ್ಡದಲ್ಲ. ಎಲ್ಲ ಸಿಕ್ಕಿರೋದು, ಎಲ್ಲ ಆಗಿರೋದು ಜನರಿಂದನೇ, ನಮ್ಮಂಥವ್ರಿಂದನೇ. ಆಮೇಲೆ ಇನ್ನೊಂದು ವಿಷಯ, ಈ ಘಟನೆಗೂ ಧರ್ಮಸ್ಥಳಕ್ಕೂ ಯಾವುದೇ ಸಂಬಂಧ ಇಲ್ಲ. ಧರ್ಮಸ್ಥಳಕ್ಕೆ ಅಂದರೆ ಧರ್ಮಸ್ಥಳದಲ್ಲಿರೋ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಹಾಗೆ ಅಲ್ಲಿ ದೇವರೇ ಇಲ್ಲ ಅಂತ ಕೆಲವರು ಆ ಥರ ಎಲ್ಲ ಮಾತಾಡೋಕ್ಕೆ ಹೋಗಲೇಬಾರ್ದು. ಅಲ್ಲಿ ದೇವ್ರಿಗೂ ಅದಕ್ಕೂ ಏನು ಸಂಬಂಧ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಧರ್ಮಸ್ಥಳ ದೇವಸ್ಥಾನಕ್ಕೂ ಇಲ್ಲಾಗಿರೋ ಘಟನೆಗೂ ಸಂಬಂಧ ಇಲ್ಲ. ದೇವಸ್ಥಾನಕ್ಕೂ ಇದಕ್ಕೂ ಪ್ರಕರಣಕ್ಕೂ ಏನು ಹೋಲಿಸ್ತೀರಾ? ಅದನ್ನೇ ಜನನ ದಿಕ್ ತಪ್ಪಿಸೋದು ಅಂತಾರಲ್ಲ, ಇದನ್ನೇ. ದೇವಸ್ಥಾನನ ನಡೆಸ್ತಿರೋರು ಮಾಡಿರೋ ತಪ್ಪಿಗೆ ದೇವಸ್ಥಾನಕ್ಕೆ ಅಪಕೀರ್ತಿನ ತರೋವಂಥ ಕೆಲಸ ನಾವು ಮಾಡಬಾರ್ದು. ಅಲ್ಲಿ ದೇವ್ರು ಇದ್ದಾನೆ, ಆ ದೇವರು ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಬರ್ತಿದ್ದಾನೆ. ಈ ವಿಷಯ ಇಷ್ಟೊಂದೆಲ್ಲ ವೈರಲ್ ಆಗೋಕ್ಕೆ ಕಾರಣ ಮಂಜುನಾಥ ಸ್ವಾಮಿನ ಇರ್ಬೋದಲ್ಲ. ಆ ಥರ ಯಾಕೆ ನಾವು ಯೋಚನೆ ಮಾಡಬಾರ್ದು? ಅಂದರೆ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಒಂದು ಒಳ್ಳೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಇಡೀ ಯೂನಿವರ್ಸೇ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾರಲ್ಲ, ಅದು ಇದೇ ಇರಬೇಕು. ಧರ್ಮಸ್ಥಳ ಊರು ಚೆನ್ನಾಗಿದೆ, ಧರ್ಮಸ್ಥಳ ದೇವಸ್ಥಾನನೂ ಚೆನ್ನಾಗಿದೆ, ಅಲ್ಲಿ ದೇವ್ರು ಕೂಡ ಇದ್ದಾನೆ. ಆದರೆ ಪ್ರಾಬ್ಲಮ್ ಆಗಿರೋದು ಎಲ್ಲಿ? ಮನೆ ಚೆನ್ನಾಗಿರುತ್ತೆ, ಅದನ್ನು ನಡೆಸೋನು ಸರಿ ಇರಲ್ಲ. ದೇವಸ್ಥಾನ ಚೆನ್ನಾಗಿರುತ್ತೆ, ಅದನ್ನು ನಡೆಸೋನು ಚೆನ್ನಾಗಿರಲ್ಲ. ಕಾನೂನು ಚೆನ್ನಾಗಿದೆ, ಅದನ್ನು ನಡೆಸೋ ಅಧಿಕಾರಿಗಳು ಸರಿ ಇಲ್ಲ. ಸರ್ಕಾರನೂ ಚೆನ್ನಾಗೇ ಇದೆ, ಅದನ್ನು ಆಳೋ ರಾಜಕಾರಣಿಗಳು ಸರಿ ಇಲ್ಲ. ನಾನು ಇದನ್ನು ಎಲ್ರಿಗೂ ಹೇಳ್ತಾ ಇಲ್ಲ. ಯಾರು ನಿಷ್ಠಾವಂತರಾಗಿರ್ತಾರೋ ಅವ್ರಿಗಲ್ಲ, ಯಾರು ಭ್ರಷ್ಟರು ಇರ್ತಾರಲ್ಲ ಅವ್ರಿಗೆ ಇದು ಅನ್ವಯ ಆಗುತ್ತೆ. ಹಾಗೆ ಸೌಜನ್ಯನಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಲೇಬೇಕು. ನ್ಯಾಯ ಸಿಗೋವರೆಗೂ ನಮ್ಮ ಧ್ವನಿ, ನಮ್ಮ ಹೋರಾಟ ಹೀಗೆ ಇರುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ.